ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿಗಳು ನೋಡ್ಕೊಳ್ಳಿ. ಮೊದಲು ನಾವು ಎಣ್ಣೆ, ಇದು ಒಂದು ಟೊಮಾಟೊ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ಸ್ ಥರ. ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಪನ್ನೀರು ನಾನು 150 ಗ್ರಾಮ್ಸ್ ತೊಗೊಂಡಿದ್ದೀನಿ. ಮತ್ತು ಬಟ್ಟರು ಅದನ್ನು 15 to 20 ಗ್ರಾಮ್ಸ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಟೊಮಾಟೊ ಸಾಸ್ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ ಗರಂ ಮಸಾಲೆ ತೊಗೊಂಡಿದ್ದೀನಿ. 1.5 ಟೀ ಸ್ಪೂನು ಉಪ್ಪು, ಆಮೇಲೆ ನೀವು ಟೇಸ್ಟ್ ಪ್ರಕಾರ ಹಾಕ್ಕೊಬೋದು. 2 ಟೀ ಸ್ಪೂನ್ ಅಚ್ಚ ಖಾರ ಪುಡಿ ಮತ್ತು ಸೋಂಪು ಪೌಡ್ರು, ಅದು 1/2 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ರುಬ್ಕೊಳ್ಳೋ ಮಸಾಲೆ ನೋಡ್ಕೊಳ್ಳೋಣ. ಇದು 12 ಗೋಡಂಬಿ 12ರಿಂದ 10. ಇದು 2 ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು. ಇದು 2 ಟೀ ಸ್ಪೂನ್ ಕಾಳು ಮೆಣಸು, ದಟ್ ಈಸ್ ಪೆಪ್ಪರ್. 1 ಟೊಮಾಟೊ, 1 ಈರುಳ್ಳಿ. ಇದನ್ನು ನಾವು ಮೊದಲಿಗೆ ರುಬ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ ತಗೊಳ್ಳಿ. ಆ ಜಾರಲ್ಲಿ ಈ ಟೊಮ್ಯಾಟೊ, ಈರುಳ್ಳಿ, ಗೋಡಂಬಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಕಾಳು ಮೆಣಸು ಮತ್ತು ಪೆಪ್ಪರ್ ಅದನ್ನು ಹಾಕ್ಕೊಂಡು ರುಬ್ಕೊಂಬಿಡಿ. ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಇಟ್ಟು ಒಂದು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಾಗ ಈ ಈರುಳ್ಳಿ ಕಟ್ ಮಾಡಿದ್ದೀರಲ್ಲ, ಇದನ್ನು ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸಾಫ್ಟ್ ಆಗಲಿ ಈರುಳ್ಳಿ. ಇದು ಸ್ವಲ್ಪ ಬ್ರೌನ್ ಆಗಿದೆ, ಸಾಫ್ಟ್ ಆಗಿದೆ. ಇವಾಗ ನಾವು ನಮ್ಮ ಟೊಮಾಟೊ ಹಾಕ್ಕೊಳ್ಳೋಣ. ಟೊಮಾಟೊ ಸ್ವಲ್ಪ ಸಾಫ್ಟ್ ಆಗಲಿ. ಟೊಮಾಟೊ ಸಾಫ್ಟ್ ಆಗಿದೆ. ಇವಾಗ ಒಂದೊಂದಾಗಿ ಮಸಾಲೆ ಹಾಕ್ಕೊಳ್ಳೋಣ. ಅಚ್ಚ ಖಾರ ಪುಡಿ, ಇದು ಕಾಶ್ಮೀರಿ ಲಾಲ್ ಅಂತ ಸಿಕ್ಕತ್ತೆ, ಅದನ್ನು ತೊಗೋಬೋದು, ತುಂಬ ಬ್ರೈಟ್ ಕಲರ್ ಬರುತ್ತೆ. ಉಪ್ಪು, ಸೋಂಪು ಪೌಡರು, ಗರಂ ಮಸಾಲೆ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಹಸಿ ವಾಸನೆ ಹೋಗಿದೆ, ನೋಡ್ಬೋದು, ಎಣ್ಣೆ ಬಿಡ್ಕೊತಾ ಇದೆ. ಇವಾಗ ನಾವು ಸಾಸ್ ಇಟ್ಕೊಂಡಿದ್ದೆ, ಟೊಮಾಟೊ ಸಾಸ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಇವಾಗ ಈ ನೀರಿಗೆ ಇದು ಕುದಿ ಬರುವಾಗ ನಾವು ಪನ್ನೀರ್ ಹಾಕ್ಕೊಳ್ಳೋಣ. ಒಂದು ಕುದಿ ಬಂದಿದೆ. ಇವಾಗ ನಾವು ನಮ್ಮ ಪನ್ನೀರ್ ಹಾಕ್ಕೊಳ್ಳೋಣ. ಪನ್ನೀರ್ನ ನೀವು ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡಿಕೊಂಡು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಇದು ಚೆನ್ನಾಗಿ ಕುದೀಲಿ. ಆಮೇಲೆ 5 ನಿಮಿಷ ನಾವು ಇದಕ್ಕೆ ಚೆನ್ನಾಗಿ ಕುದಿಬೇಕು. ಆಮೇಲೆ ಸಿಮ್ಮಲ್ಲಿ 5 ನಿಮಿಷ ಇಡೋಣ. ಇವಾಗಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಹಸಿ ಮೆಣಸಿನಕಾಯಿ ನಿಮ್ಮ ಆಪ್ಷನ್ನು, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇದು 10 ಮಿನಿಟ್ಸ್ ಚೆನ್ನಾಗಿ ಕುದೀಲಿ. ಇವಾಗ ನಾವು ಬಟರ್ ಹಾಕ್ಕೊಳ್ಳೋಣ.
ಹಾಕಿ ನಾವು 5 ನಿಮಿಷ ಸಿಮ್ಮಲ್ಲಿ ಇದು ಕನ್ಸಿಸ್ಟೆನ್ಸಿ ಬರೋವಾಗ ನೋಡ್ಕೊಬೇಕು. ಇವಾಗ 5 ನಿಮಿಷ ಆಗಿದೆ. ಇದು ನಮ್ಮ ಪನ್ನೀರ್ ಮಸಾಲ ಎಣ್ಣೆ ಬಿಟ್ಕೊಂಡಿದೆ, ರೆಡಿ ಆಗಿದೆ. ಸ್ಟವ್ ಆಫ್ ಮಾಡೋಣ, ಪ್ಲೇಟ್ ಮಾಡ್ಕೊಳ್ಳೋಣ. ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಧನ್ಯವಾದಗಳು.